ಶಾಂತಿ ಬೋಳಿ ನಿಮ್ಮಿಬ್ರದ್ದು ಯಾಕೋ ಜಾಸ್ತಿ ಐತಿ ಈ ಊರಲ್ಲಿ. ಎಲ್ಲ ಅವ್ರವ್ರ ಪಾಡಿಗೆ ಬದುಕೊಂಡು ಬಾಳ್ಕೊಂಡಿದ್ರೆ ನಿನ್ಗೆ ಯಾವ ಕೇರ್ ಬಂದಿದ್ದದು ಇಬ್ರಿಗೂ. ಒಬ್ರಿಗಿಂತ ಒಬ್ರು ಹೆಚ್ಚು ಯಾರಿಗ ನ್ಯಾಯ ಹೇಳಕ್ಕದದು? ಇಬ್ರೂ ಒಬ್ರಿಗಿಂತ ಒಬ್ರು ಹೆಚ್ಚಲ್ಲ, ಯಾರಿಗ ನ್ಯಾಯ ಹೇಳೋದು? ನೀವೇ ಹೇಳಿ. ಬೇರೆ ಮನುಷ್ಯರು ಬದುಕ್ತಾ ಇಲ್ವಾ ಇಲ್ಲಿ? ಜನಗಳು ನೋಡ್ಕೊಂಡು ಕಲೀರಿ. ಅವ್ರ ಕಾಲಡಿಗೆ ನುಗ್ಗಿದ್ರು ನೀವು ಬುದ್ಧಿ ಕಲಿಯಕ್ಕಾಯ್ತಿಲ್ಲ. ಅದು ಯಾಕಂಗೆ ಕಚ್ಚಾಡಿ ನಾಯಿಗಳ ಥರ ಕಿತ್ತಾಡೋರು? ಯಾವ ಜಾಗಕ್ಕವ ಯಾವ ಸಂಬಂಧಕ್ಕೆ ಹೆಂಗೆ ಕಿಚ್ಚಾಡೋದು? ಮತ್ತೆ ಎಲ್ಲೋ ನಿಮ್ಮ ಮಗನ್ನ ಮದುವೆ ಆಗ್ಬಿಟ್ಟಿವಲ್ಲ ಅಂದ್ಬಿಟ್ಟು ಒಂದು ಮಾತುಗೋಸ್ಕರ ಸುಮೇವಿ. ಇಲ್ಲಾಂದ್ರೆ ನಿಮ್ಮನ್ನ ಹಾಕೊಂಡು ತುಳ್ದ ಕೊಡವು ನಾವು. ಏನು ಮಾತಾಡ್ತಿದ್ದೀರಿ ನೀವು? ಸ್ವಲ್ಪ ಮರ್ಯಾದೆ ಕೊಡಿ. ಸೊಸೆ ಅನ್ನೋದನ್ನ ಮರ್ತ್ಕೋಬೇಡಿ. ಸ್ವಲ್ಪ ನೆನಪಿಸ್ಕೊಂಡು ನೀವು ಮರ್ಯಾದೆ ಕೊಡೋಕೆ ಕಲ್ತ್ಕೊಳ್ಳಿ. ಬೇರೆ ಜನಗಳೆಲ್ಲ ನಮಗೆ ಅಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡ್ಸ್ಕೊಂಡು ಇರ್ತಾರೆ. ನೀವು ಕಾಲಡಿಗೆ ನುಗ್ಗಿದ್ರು ಬುದ್ಧಿ ಕಲಿಯಕ್ಕಿಲ್ಲ ಅಂತಿದ್ದೀರಲ್ಲ, ಏನು ಮಾಡಿದವು ನಾವು? ಹೇಳಿ, ಯಾವ ತಪ್ಪು ಮಾಡಿದವು ತೋರಿಸಿ ಅದೇನು ಅಂತ. ಅಲ್ಲ ಕನಕ, ಯಾವ ತಪ್ಪು ತೋರಿಸಿ ಅಂತಿದ್ದೀರಲ್ಲ? ಇಬ್ರು ಹಾಕೊಂಡು ನೆಲಕ್ಕೆ ಹಾಕೊಂಡು ಒದ್ದಾಡ್ತಾ ಕೂತಿದ್ದೀರಿ. ಯಾರಾದ್ರೂ ನೋಡಿದವ್ರು ಏನು ಅನ್ಕೊಳಕಿಲ್ಲ? ಅಲ್ಲ, ಇವ್ರು ಶಾಂತಿನಿ ಈ ಬೋಳಿನು ಯಾಕೆ ಹಿಂಗೆ ಸೇರ್ಕೊಂಡು ಹಿಂಗೆ ಆಡ್ತಿದ್ದಾರು? ಯಾವಾಗಲೂ ಬರೀ ಕ್ವಾಟ್ಲೇನೆ ಇವ್ರದ್ದು ಅಂತ ಅನ್ಕೊಳಕಿಲ್ವಾ? ಸ್ವಲ್ಪ ತೆಪ್ಪಕಿರಕ್ಕೇನು ಹಳ್ಳಿಗಳಲ್ಲಿ ಜನ ಇರೋ ಹಳ್ಳಿಗಳು ಹೆಂಗ್ ಬದುಕಬೇಕು ಹೆಂಗ್ ಮಟ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಇಷ್ಟು ವಯಸ್ಸಾಗದಲ್ಲ. ಪಾರ್ವತಿ, ಏನು ಮಾತಾಡ್ತಾ ಇದ್ದೀಯ ನೀನು? ಬಾಯಿ ಮುಚ್ಕೊಂಡವಳೆ ಅಂತ ಮಾತಾಡದ? ನಾಲ್ಗೇನ ಬಿಗಿಗಿರ್ದಿ ಮಾತಾಡೋ ನೀನು. ಏನು ಮಾತಾಡ್ತಾ ಇದ್ದೀವಿ, ಯಾರು ಮಾತಾಡ್ತಾ ಇದ್ದೀವಿ, ಎಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಒಂದು ಸ್ವಲ್ಪ ನೆನಪಿಸ್ಕೊ. ಏನವ ಮಾಡಿದನು ನಿಮಗೆ? ಏನು ಮಾಡಿದನು? ನೀನೇ ತಾನೇ ಆಸ್ತಿ ಬದುಕೋಸ್ಕರ ನಮ್ಮ ಅತ್ತೆನೂ ನಮ್ಮ ಅವನು ಬುಟ್ಟಿಗೆ ಹಾಕೊಂಡು ಕರ್ಕೊಂಡೋಗ್ಬಿಟ್ಟು ಇರಿಸ್ಕೊಂಡು ಈಗ ಅವನ ಮಾತುಗಳು ಬಂದರೆ ಏನು ಮಾಡೋಕ್ಕದು? ನೀನು ಎಂಥವಳು ಅಂತ ಈ ಊರಿಗೆ ತೋರಿಸ್ತೀನಿ ಕರಮೇ, ತೋರಿಸ್ತೀನಿ. ಸ್ವಲ್ಪ ದಿನ ತಡ್ಕೊ. ನೀನು ಆಸ್ತಿಗೆ ಮನಕ್ಕೋಸ್ಕರ ನಮ್ಮ ಅತ್ತೆನೂ ನಮ್ಮ ಅವನು ಬುಟ್ಟಿಗೆ ಹಾಕೊಂಡು ನೋಡ್ಕೊಂಡು 3 ಹೊತ್ತು ಊಟ ಹಾಕೊಂಡು ನೋಡ್ಕೊತಿದೀಯಲ್ಲ, ಅದು ಯಾಕೆ ಅಂತ ನಮಗೆ ಮಾತ್ರ ಗೊತ್ತು. ಬುದ್ಧಿ ಇಲ್ವಲ್ಲ ಇನ್ನು ಮತ್ತೆಗೂ ನಮ್ಮ ಅವನಿಗೂ. ಅತ್ತಿಗೆಯ ಈ ಪಾರ್ವತಿನೇ ಸರಿ ಊಟ ಹಾಕ್ತಾಳೆ ಮುದ್ದೆ ಹಾಕ್ತಾಳೆ ಅಂದ್ಬಿಟ್ಟು ನಾಯಿಗಕ್ಕಂಗೆ ಹಾಕ್ತಿದ್ದೀನಿ. 3 ಹೊತ್ಕೂ ಇದನ್ನೆಯ ಕಾಯ್ಕೊಂಡು ಕೂತವ್ರೆ ಇವ್ರು. ಬುದ್ಧಿ ಇಲ್ವೋ ಕಾಣೆ ನಮ್ಮ ಅತ್ತೆಗೆ? ಏನು ಕಣ್ಗಿನ್ ಮಂಕಾಗಿದ್ದೇವೋ ಏನೋ ಕಾಣೆ. ಅಕ್ಕ ಸರಿಯಾಗಿ ಮಾತಾಡಕ್ಕ. ಏನು ಮಾತಾಡ್ತಾ ಇದ್ದೀನಿ ನೀನು? ಏನು ಮಾತಾಡ್ತಾ ಇದ್ದೀವಿ ಅಂತ? ನಿಮ್ಮ ಕೈಲಿ ಅನ್ನ ಹಾಕಕ್ಕಾಗ್ನಿಲ್ಲ ಅಂತ ತಾನೇ ತಳ್ಳಿದ್ದು ನಮ್ಮ ಅತ್ತೆನ ನಮ್ಮ ಮಾವನು. ಆಗ ನಾನು ಬಂದು ಕರ್ಕೊಂಡೋಗಿ ಮನೆಯಲ್ಲಿ ಮಡಿಕೊಂಡಿವ್ನಿ. ಏನು ತೊಂದರೆ ನಿಮಗೆ ಇದರಿಂದ? ಏನು ತೊಂದರೆ? ಯಾಕಂದ್ರೆ ನಮ್ಮ ಅತ್ತೆ ನಿಮಗೆ ಆಸ್ತಿ ಬರ್ಕೊಡ್ನಿಲ್ವಲ್ಲ, ಅದಕ್ಕೆ ಹೆಂಗೆ ಅಂತಿದ್ದೀರಾ? ನಾಲ್ಗೆ ಹಿಡ್ದು ಮಾತಾಡಿ ನೀವು. ಏನು ನಾಲ್ಗೆ ಉದ್ದಾಗದೆ ಅಂತ ಏನು ಮಾತಾಡಬೇಡಿ. ಏನೇ ಪಾರ್ವತಿ, ಯಾಕೋ ಬಾಯಿ ಜೋರಾಯ್ತದಲ್ಲ? ಏನು ಮಾತಾಡೋಕ್ಕಿಲ್ಲ ಈ ಶಾಂತಿ ಅನ್ಕಂಡ? ನಿಮ್ಮ ಪುಳಕ್ಕೆಲ್ಲ ನಮ್ಗೆ ಗೊತ್ತಿಲ್ವಾ? ನಿಮ್ಮ ಬುದ್ಧಿಗಳು ಏನು ಅಂತ ನಮ್ಗೆ ಗೊತ್ತಿಲ್ವಾ? ನೀನು ಜಾಸ್ತಿ ಮಾತಾಡ್ಬೇಡಕ್ಕಂತ ಪಾರ್ವತಿ ನೀನು. ಅಮ್ಮ ಕರ್ಕೊಂಡೋಗು. ಅತ್ತೆ ಕರ್ಕೊಂಡೋಗಿ. ನಿಮ್ಮ ಸೊಸೆ, ನಿಮ್ಮ ಮುದ್ದಿನ ಸೊಸೆ ತಾನೆ, ನಿಮ್ಮ ಕಿರಿ ಸೊಸೆ. ಎಲ್ಲಿ ಯಾವಾಗಲೂ ಹಂಗೆ ತಾನೆ ನಮ್ಮ ಕಂಡ್ರೆ ಆಯ್ಕಿಲ್ಲ. ನಾವು ಒಂದು ಅಡುಗೆ ಮಾಡ್ರೂ ಆಯ್ಕಿಲ್ಲ, ಒಂದು ನೀರು ಕೊಟ್ಟರು ಆಯ್ಕಿಲ್ಲ. ಅದೇ ನೀರು ಇವಳು ಕೊಟ್ಬಿಟ್ರೆ ಸಿಗಿ, ಅದೇ ನೀರು ನಾವು ಕೊಟ್ಟರೆ ಕೈ. ಹಂಗೆ ಮಾತಾಡೋರು ನೀವು. ಮಾತ್ಗೂ ಬಣ್ಣ ಬದಲಾಯಿಸೋರು ನೀವು. ನಿಮ್ಮ ಜೊತೆ ವಾದ ಮಾಡಿಬಿಟ್ಟು ನಮ್ಮ ಮರ್ಯಾದೆ ಯಾಕೆ ಕಳ್ಕೊಳ್ಳವು ಈ ಬೀದಿಲಿ? ಕರ್ಕೊಂಡೋಗಿ. ನೀರು ತಾನೇ ಇಟ್ಕೋಬೇಕು ತಾನೆ, ಇಟ್ಕೊಂಡು ಹೋಗಿ. ಬೋಳಿ ನಡಿ, ನಾವು ಹೋಗದ ಉಂಕನಕ ನಡಿ. ಯಾಕೋ ಜಾಸ್ತಿ ಆಗೋತಲ್ಲ ಉಂಡು. ಅಯ್ಯೋ ಒಸಿಯಲ್ಲ ಕಣವ, ಒಸಿಯಲ್ಲ. ಏನೋ ಅತ್ತೆನ ಮಾವನೂ ಮನೆಯೂ ಮಡಿಕೊಬಿಟ್ಟು ಅಂದಿದ್ಕೆ ಊರಲ್ಲಿ ಎಲ್ಲರೂ ಮರ್ಯಾದೆ ಕೊಡಬೇಕು ಇವಳಿಗೆ ಅಲ್ವಾ? ಒಳಗೆ ಅಳಿಸಿದ್ರು ಸರಿ, ಹೊಡೆದ್ರು ಸರಿ, ಏನು ಮಾಡಿದ್ರು ಸರಿ. ಈಚೆನ ಮಾತ್ರ ಅಯ್ಯೋ ಬುಡವ ಸೊಸೆ ಆಗಿದ್ದಕ್ಕೆ ಒಳ್ಳೇದೇ ಆಯಿತು ನೋಡು ಅತ್ತೆನ ಹೆಂಗೆ ಸಾಕತ್ತಿದ್ದಳು ಅಂತ ಒಳ್ಳೆ ಹೆಸರು ತಕತ್ತಿರೋದು ನೀನು ಪಾರ್ವತಿ. ಒಳಗಡೆ ಹೆಂಗೆ ಮಡಿಕತ್ತಿದ್ದಿ, ಏನು ಮಾಡ್ತಿದ್ದಿ ಅಂತ ನಮ್ಗೆ ಗೊತ್ತಿಲ್ವಾ? ನಾಯಿ ದುಡ್ಸಂಗೆ ದುಡ್ಸ್ಕೊತಾ ಇದ್ದೀರಿ ಇಷ್ಟು ವಯಸ್ಸಾದ್ರೂ. ಯಾಕವ ಯಾಕೆ ನಾಯಿ ಥರ ದುಡ್ಸೋರು? ನಮ್ಮ ಪ್ರೀತಿ ಅದು, ನಮ್ಮ ಪ್ರೀತಿ, ನಮ್ಮ ವಾತ್ಸಲ್ಯ, ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಹೆಂಗೆ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ವಾ? ದುಡಿತೀವಿ, ಇನ್ನೂ ವಯಸ್ಸದೆ ದುಡಿತೀವಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಳು ಮಾಡ್ತೀನಿ. ಇಲ್ಲಿ ತನಕ ಸಾಗ ಬಂದವ್ರೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ನಿಮ್ಗೆ ಯಾಕೆ ಮಾಡನೆ? ನೀವೇನು ಸಾಕಿದ್ದೀರಾ? ಒಂದು ಊಟ ಕೊಟ್ಟಿದ್ದೀರೋ ಏನು ಕೊಟ್ಟಿದ್ದೀರಿ? ನಾನು ನಮ್ಮ ಕಿರಿ ಸೊಸೆ ಜೊತೆ ಚೆನ್ನಾಗಿವ್ನಿ ಕಣವ, ಚೆನ್ನಾಗಿವ್ನಿ. ನಿಮ್ಮ ಥರ ಹೋಗು ಯಾವಳಿಗೆ ಬೇಕು ಅತ್ತೆ ಅಂದ್ಬಿಟ್ಟು ಬೀದಿಗೆ ತಳ್ಳೋದಲ್ಲ, ಮನೆಗೆ ಕರ್ಕೊಂಡೋಗ್ಬಿಟ್ಟು ತಳ್ಳಿರೋವಳ. ಅದು ಪಾಪು ಗೀಪು ಥರ ಮಡಿಕೊಂಡು ಒಳ್ಳೆ ಮರ್ಯಾದೆ ಕೊಟ್ಕೊಂಡು ಸಾಕೊಂಡು ಬಂದವಳೆ ಇಷ್ಟು ದಿನ ತನ್ಕೊನಿವಿ. ಅದಕ್ಕೆ ನಮ್ಮ ಆಸ್ತಿ ಪಾಸ್ತಿಗೆ ಎಲ್ಲ ನಮ್ಮ ಕಿರಿ ಸೊಸೆ, ಆಮೇಲೆ ನಮ್ಮ ಮಗುನ್ಗೆಯ. ನಿಮ್ಗೆ ಯಾಕೆ ಕೊಟ್ಟರು? ಹಿಂಗಾಗ್ಬಿಟ್ಟಿದ್ದದ? ಅದು ಹೆಂಗಮ್ಮ ಕೊಟ್ಟಿ ನೀನು ಅವಳಿಗೆ ಆಸ್ತಿಯೇ?
ಹೆಂಗ್ ಕೊಟ್ಟಿ ಅಂತ ನಾನು ನಂಬಿಡ್ಬೇಕಾ? ಇವಳು ಚೆನ್ನಾಗಿ ನೋಡ್ಕೊತಾಳೆ, ಹಂಗೆ ಮಾಡ್ಕೊತಾಳೆ, ಹಿಂಗೆ ಮಾಡ್ಕೊತಾಳೆ ಅಂತ ನಾನು ನಂಬಿಡ್ಬೇಕಾ ಅಂತ? ಅವಳು ನೋಡ್ಕೊಂಡ್ರೆ ನೋಡ್ಕೊಂಡಿರಲಿಲ್ಲ. ನಮ್ಗೆ ಯಾಕೆ ಆ ವಿಷಯ? ನಮಗೆ ಸಮಪಾಲು ಬರಬೇಕು, ಬರ್ಕೊಡಿ ಅಷ್ಟೇ. ಎಲ್ಲೋ ಪಾಪ ಹೋಗೋದು ಬೇಡ, ಚೆನ್ನಾಗಿರ್ಲಿ ಅಂತ ಅನ್ಕೊಂಡ್ರೆ ಯಾಕೋ ಬಾಯಿ ಜೋರ ಆಯ್ತದಲ್ಲ. ಓ ಯಾವ ಆಸ್ತಿ ಕೊಟ್ಟಾರಪ್ಪ ಬೋಳಿ ನಿಂಗೆ? ನೀವೆಷ್ಟು ಕೊಟ್ಟು ಮಡಗಿದಿರಿ, ನೀವೆಷ್ಟು ಸಾಕು ಮಡಗಿದಿರಿ ಹೇಳಿ, ಬಾಯಿ ಬಿಡಿ. ಹಿಂಗೆ ಕಣಮ್ಮ, ಇಷ್ಟು ಮಾಡಿವಿ ಕಣತ್ತೆ, ಅಷ್ಟು ಮಾಡಿವಿ ಅಂತ ಹೇಳಿ ಅದೇನು ಕೊಡಬೇಕು ಕೊಡ್ತೀವಿ. ಈರಪ್ಪರ ಪಾತ್ರೆಗಳೆಲ್ಲ ತುಂಬ್ಕೊಂಡು ಹೋಗಿಲ್ವ ನೀವು? ನಮ್ಮ ಕಿರಿ ಮಕ್ಳು ಮಡಗ್ದಾನೆಯ ಈರಪ್ಪರ ಪಾತ್ರೆ ತುಂಬ್ಕೊಂಡು ಹೋಗೋದು. ಒಂದು ಸೌಟ್ ಬಿಡಂಗಿಲ್ಲ, ಒಂದು ತಟ್ಟೆ ಬಿಡಂಗಿಲ್ಲ, ಗಿಲ್ಕಿ ಚೌರ್ಗಿಗಳು ಬಿಡಂಗಿಲ್ಲ, ಎಲ್ಲನೂ ಒತ್ಕೊಂಡು ಹೋದ್ರಲ್ಲ. ನಾವು ತಾನೇ ಹೊಸದು ತಗೊಂಡು ಹೆಂಗೋ ಸಂಸಾರ ಮಾಡ್ತೇವಿ. ಈಗ ಪುನಃ ಕಲ್ಲಕ್ಕಕ್ಕೆ ಬಂದಿದ್ದೀರಾ? ಚೆನ್ನಾಗಿರೋ ಸಂಸಾರಕ್ಕೆ ಹುಳಿ ಹಿಂಡಕ್ಕೆ ಬಂದಿದ್ದೀರಾ? ನೋಡ್ಬೋಳಿ ನೋಡು ಹೆಂಗೆ ಹೇಳ್ತಾ ಇದ್ದಾರು ಅತ್ತೆ. ಅಲ್ಲ ಕಣವ, ನಾವೇನು ಹುಳಿ ಹಿಂಡ್ಬಿಟ್ಟು ಕಲಕಕ್ಕೆ ಬಂದಿದ್ದೀವ ನಿಮ್ಮ ಸಂಸಾರಕ್ಕೆ? ನಿಮ್ಮ ಪಡೆಗೆ ನೀವು ಇದ್ದೀರಿ. ಅಯ್ಯೋ ನಮ್ಗೆ ಗೊತ್ತಿಲ್ವಾ ಅತ್ತೆ, ನೀವು ಎಷ್ಟು ಹೇಳಿದ್ರು ಅಷ್ಟೇ. ಒಳಗೆ ಹೆಂಗೆ ನೋಡ್ಕೊತಿದ್ದರು, ಏನು ಮಾಡ್ತಿದ್ದರು ಅಂತ ನಮ್ಗೆ ಗೊತ್ತಿಲ್ವಾ? ಈಗ ನಿಮ್ಮ ಕಿರಿ ಸೊಸೆ ಜೊತೆ ಇರೋಕ್ಕಾಯ್ತಿಲ್ಲ ತಾನೆ ನಿಮಗೆ? ಇರೋಕ್ಕಾಗಲಿಲ್ಲ ಅಂದರೆ ಬನ್ನಿ, ನಾವೇ ನೋಡ್ಕೊತೀವಿ. ಇದೊಂದು ಬಾಕಿ ಆಗಿತ್ತು. ಎಲ್ಲ ಐಡಿಯಾಗಳು ಆಯಿತು. ಆಸ್ತಿ ಒಡೆಯೋಕ್ಕೆ ಯಾವುದು ಸಿಗ್ನಿಲ್ವಲ್ಲ, ಅದಕ್ಕೆ ಇದೊಂದು ಕೊನೆದು ಪ್ರಯತ್ನ ಮಾಡಿಬಿಡೋದ ಅಂದ್ಬಿಟ್ಟು ನನ್ನ ಕರ್ಸ್ಕೊಂಡು ಅದಕ್ಕೂ ಕಲ್ಲಕ್ಕಕ್ಕೆ ನೋಡ್ತಿದ್ದೀರಾ? ಅಯ್ಯೋ ಬಮ್ಮ, ಏನಿಷ್ಟು ಬೇಗ ಏನು ಸತ್ತೋದಿಯಾ ನೀನು? ಇನ್ನೊಂದು 10 ವರ್ಷ ಚೆನ್ನಾಗಿರ್ತಿದ್ವಿ. ಕಲ್ಲಂಗೆ ತಿಂದಿಲ್ವಾ? ತಿಂದಿ ಮಮ್ಮಿ ಹಂಗೆ ಗುಂಡು ಕಲ್ಲಂಗೆ ಮಾಡಿದ್ಲು. ಈಗಲೂ ಹಾಗೆ ಇಲ್ವಾ? 10 ವರ್ಷ ಅಲ್ಲ, ಇನ್ನು 20 ವರ್ಷ ಬಾಳ್ಕೆ ಬತ್ತೀಯಲ್ಲ. ಬಾ ನೋಡ್ಕೊತೀನಿ. ಒಂದೊತ್ತು ಊಟ ತಾನೆ, ಅದೇನು ಹಿಟ್ಕಿಟ್ ಕೊಟ್ಬಿಟ್ಟು ಒಂದೊತ್ತು ತಿನ್ಕೊಂಡು ಚೆನ್ನಾಗಿರುವೆ. ಬಾ ಮರ್ಯಾದೆ ಕೊಡು ಬೋಳಿ, ಮರ್ಯಾದೆ ಕೊಡವ. ಹಿರಿಯವ್ರ ಪರೆಯವ್ರಿಗೆ ಹಂಗೆಲ್ಲ ಮಾತಾಡೋದಲ್ಲ. ಒಂದೊತ್ತು ಇಟ್ಟ ಎಷ್ಟು ಬಿಟ್ರೆ ನಾನು ಬಂದ್ಬಿಟ್ಟು ನಿಮ್ಮ ಮನೇಲಿ ಇದ್ಬಿಡೋಣ? ಏನು ಮಾತಾಡ್ತಾ ಇದ್ದೀವಿ ನೀವು? ಜಾಗ ಖಾಲಿ ಮಾಡಿ ಜಾಗುವ ಉಂಕನಮ್ಮ. ಈಗ ಜಾಗ ಖಾಲಿ ಮಾಡ್ತೀವಿ. ನಾಳೆ ನಾಳಿದ್ದು ಪಂಚಾಯತಿಲಿ ಎಲ್ಲರನ್ನೂ ಕರ್ಕೊಬತ್ತೀನಿ. ನಮ್ಮ ಊರಿನ ಯಜಮಾನ್ರು, ಆಮೇಲೆ ಚೇರ್ಮನ್ನು, ಯಾರ್ಯಾರು ಬೇಕು ಎಲ್ಲನೂ ಕರ್ಕೊಬಂದ್ಬಿಟ್ಟು ಅದು ಏನೇನು ಭಾಗ ಮಾಡಿಸ್ಬೇಕು ಭಾಗ ಮಾಡ್ಕೊಡ್ಬಿಡಿ. ಎಲ್ಲೋ ನೀವು ಸೋತಾಯ್ತೀರಿ ಅಂತ ನಾವು ಇಷ್ಟು ಕಾದಿ ಸಾಕಾಯ್ತು. ನಿಮ್ಮ ಸೊಸೆ ಹೋಗಿ ಕಲ್ಲು ಗುಂಡಾಗಿದ್ರು, ಇನ್ನು ಗುಂಡಾಗಿದ್ದೀರಿ. ಈಗ ಜೀವ ಓದದ, ಇನ್ನೂ ಒಂದು 20-30 ವರ್ಷನೇ ಬಾಳ್ಕೆ ಬತ್ತಿದ್ದೀರಿ. ಅಲ್ಲಿ ಗಂಟ ನಮಗೆ ತಡ್ಕೊಳಕ್ಕದ? ನಾವಿದ್ದವೋ ಇರಕ್ಕಿಲ್ವೋ? ನಮ್ಮ ಮಕ್ಕಳು ಕೊಡೋದು ಬೇಡವಾ? ಎಲ್ಲನೂ ಸಮಪ ಹಂಚ್ಬಿಟ್ಟು ರೆಡಿ ಮಾಡಿ. ನಾಳೆ ಅದು ಏನೇನು ಪತ್ಕಿತ್ರ ಏನು ತಗೋಬೇಕು ಅವನ್ನೆಲ್ಲ ತೆಗೆದ್ಬಿಡು ಮಡಗಿರಿ. ನಾಳೆ ಬೆಳಗ್ಗೆನೆ ಕರ್ಕೊಡ್ತೀನಿ. ಏನು ಮಾಡ್ಯಾರಕ್ಕ? ಯಾವ ಪತ್ರ ತೆಗ್ದರು? ಏನೂ ಇಲ್ಲ, ಆಸ್ತಿನೂ ಇಲ್ಲ, ಪಾಸ್ತಿನೂ ಇಲ್ಲ. ಓ ಯಾಕವ, ನೀನು ನುಂಗಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀಯಾ? ಸರಿಯಾಗಿ ಮಾತಾಡು. ಯಾವ ನುಂಗಕ್ಕೂ ಪ್ಲ್ಯಾನ್ ಮಾಡೋಕ್ಕಿಲ್ಲ. ನನ್ನ ಆಸ್ತಿ ನನ್ನ ಹೆಸ್ರಲ್ಲವೇ, ನನ್ನ ಗಂಡನ ಹೆಸ್ರಲ್ಲವೇ. ನಮ್ಮ ಮಕ್ಕಳು ಹೆಸ್ರಿಗೂ ಇನ್ನೂ ಮಾಡಿಲ್ಲ. ಹಂಗ ಒಳ್ಳೇದೈತಲ್ಲ ಅಕ್ಕ. ಹೆಂಗಿದ್ರು ಒಮ್ಮನ ಹೆಸ್ರಲ್ಲಿ ಇದ್ದಾವಂತೆ. ಒಮ್ಮೆಗೆ ಅವ್ರವ್ರ ಮಕ್ಳಿಗೆ ಹೆಸ್ರು ಮಾಡಿಸ್ಬಿಟ್ರೆ ಸರಿ ಆಗ್ತದೆ. ಇನ್ಯಾವಾಗ ಹಂಚೋದು ನೀನು? ಸತ್ತೋದ್ಮೇಲೆ ಹಂಚಿದೀಯಾ? ಈಗಲೇ ಹಂಚಿ ಕೊಟ್ಬಿಡು, ಬೇಕಾದ್ರೆ ನಾಳೆನೇ ಸಾಯುವೆ. ಸರಿಯಾಗಿ ಮಾತಾಡಿದ್ರೆ ಸರಿ ಬೋಳಿ ನೀನು. ಅದು ಏನು ಮಾತಾಡ್ತಾ ಇದೀಯ ಅತ್ತೆಗೆ? ಏನು ಮಾತಾಡ್ತಾ ಇದೀಯ ಅಂತ? ಬಾಯಿ ಮುಚ್ಚು ನೀನು, ಮಾತಾಡ್ಬೇಡ ನೀನು. ಏನು ಮಾತಾಡ್ತಾ ಇದೀ? ಯಾರ ಮುಂದೆ ರೆಕ್ಕೆ ಬಿಚ್ಚಕ್ಕೆ ಬತ್ತಿದ್ದೀಲಿ? ಯಾರಿದ್ರು ಕಂಡರು ನಿಂಗೆ? ನಡಿ ಬೋಳಿ, ಹೋಗದ ನಾವಿಬ್ರು ಹೋಗದ ನಡಿ. ನಾಳೆ ಯಜಮಾನ ಕರ್ಕೊಂಡು ಹೋಗದ. ಈ ಮುದುಕಿ ಹೆಂಗಿದ್ರು ಒಳ್ಳೆ ಕೆಲಸನೇ ಮಾಡವಳೆ. ಇನ್ನು ಮಕ್ಳಿಗೆ ಆಸ್ತಿ ಗಿಸ್ತಿ ಬರ್ದಿಲ್ವಂತೆ. ಒಮ್ಮೆಗೆ ಎಲ್ಲೋ ಪಾಲ್ಗಿರ್ ಮಾಡಕ್ಕೆ ಗಿಡ್ಡೆ ಮಾಡ್ಕೊಂಡಿದ್ಲು ಏನೋ ಕಾಣೆ. ಆಗಲೇ ಜೀವ ಹೋಗೋದು ಬಂದದೆ. ಇನ್ನೇವಾಗ ಮಾಡಳು? ಅಕಸ್ಮಾತ್ ನಾಳೆ ನಾಡಿದ್ದು ಈಗಿದ್ದವ್ರು ಈಗಿರಕ್ಕಿಲ್ಲ, ನಾಳೆ ನಾಡಿದ್ದು ಹೋಗ್ಬಿಟ್ಟು ದಬ್ಗಿ ಬಕೊಂಡು ಸತ್ಕಿತ್ತೋದ್ರೆ ಆಮೇಲೆ ಕಷ್ಟ ಆಯ್ಕಿಲ್ವ ಹೆಸ್ರು ಮಾಡಿಸ್ಕೊಳಕ್ಕೆ? ಜೀವ ಇರುವಾಗ್ಲೇ ಆಸ್ತಿಲಿ ಏನೇನು ಪಾಲ್ಬೇಕು ಅದನ್ನೆಲ್ಲ ತಗೊಬಿಡೋದ. ಏನಂದಿ ಕನಕ? ನೀನು ಹೇಳೋದು ಸರಿಯೇ, ನಡಿ ಹೋಗದ. ಹಂಗೆ ನಮ್ಮ ಮನೆಯವ್ರಿಗೂ ಹೇಳ್ಕೊಬಿಡೋದ, ಆಸ್ತಿ ಗಿಸ್ತಿ ಬರ್ಸ್ಕೊಂಡು ಒಮ್ಮೆಗೆ ಸರಿ ಆಯ್ತದೆ ಅಂತ. ಆಯ್ತು ನೋಡಿ. ಅಲ್ಲವ ಇಬ್ರು ಮುದುಕಿರು ಏನು ಕಲ್ತಿದಾರು? ಸಾಯದ್ನೇ ಕಾಯ್ಕೊಂಡು ಕೂತವೆ ತಗೆ. ಒಂದ್ಸಲ ಅಂತಾರೆ 20-30 ವರ್ಷ ಆದ್ರೂ ಜೀವ ಹೋಗೋಕ್ಕಿಲ್ಲ ಅಂತ. ಇನ್ನೊಂದ್ಸಲ ಅಂತಾರೆ ನಾಳೆ ಜೀವ ಹೋಗ್ಬಿಟ್ರೆ ಅವ್ರಿಗೆ ಆಸ್ತಿ ಬೇರೆಯವ್ರ ಪಾಲು ಉಂಟೈತದೆ ಅಂತ. ಯಾಕೋ ಹೊಟ್ಟೆ ಕಿಚ್ಚು. ಆಸ್ತಿ ಮಾಡಿಸ್ಕೊಳ್ಳೋ ತನಕ ಹಿಂಗೆ ಆಡ್ತವೆ. ಅಲ್ಲ ನನ್ನ ಕಿರಿ ಸೊಸೆ ಇಲ್ಲ ಅಂದಿದ್ರೆ ಏನಪ್ಪ ಗತಿ? ನನ್ನ ಗತಿ ಯಾವಾಗಲೂ ಭಿಕ್ಷಿಕ್ಸೆ ಬೇಡ್ಕೊಂಡು ರೋಡ್ ಗಿಡಲ್ಲಿ ಮಣಿಕಬೇಕಾಗಿತ್ತು ಬಿಡೋತಾಗೆ. ಅಯ್ಯೋ ಯಾಕೆ ಹಿಂಗಂದಿರಿ? ಸುಮ್ಮನೆ ಇರಿಯತೆ. ನಾನಿಲ್ವಾ? ಆಮೇಲೆ ನಿಮ್ಮ ಮಗ ಇಲ್ವಾ? ನಿಮ್ಮ ಮೊಮ್ಮಕ್ಳು ಇಲ್ವಾ? ಚೆನ್ನಾಗಿ ನೋಡ್ಕೋತಾರೆ. ಉಂಕನ್ ಮಗ ನೀವಿರೋದಕ್ಕೆ ಸರಿ ಆಯ್ತಲ್ಲ. ನೀವು ಇಲ್ಲ ಅಂದಿದ್ರೆ ಏನವ ಗತಿ? ಅದೇ ಯಾಕೆ ಯೋಚನೆ ಮಾಡಿರಿ? ಇಲ್ದೆ ಹೋದ್ನೆಲ್ಲ ಬುಡಿ, ಹೆಂಗೋ ಒಳ್ಳೇದಾಗತ್ತೆ ತಾನೆ. ಒಳ್ಳೇದು ಮಾಡ್ಕೊಂಡು ಹೋಗೋದ ಅಷ್ಟೇ. ಕಣ್ಮಗ ನಡೀವ, ಬಿರ್ಬಿರ್ನೆ ನೀರು ಹೊತ್ಕೊಂಡು ಹೋಗೋದ. ಇಲ್ಲೇ ಒತ್ತು ಮಾಡ್ಕೊಂಡಾಯ್ತು ಹೊತ್ತಿಗೆ. ಇನ್ನೇನು ಮಾಡೋಕ್ಕದು? ಒಳ್ಳೆ ಸಚೂರು ಸರ ಬಂದು ನಿಂತ್ಕೊಬಿಟ್ರಲ್ಲ, ಏನು ಮಾಡೋಕ್ಕದು? ನಡೀರಿ ಹೊತ್ತಿಗೆ. ಇವಾಗಲಾದ್ರೂ ಹೋಗೋಕ್ಕಾಯ್ತದೆ. ಕಣ್ಮಗ ಇನ್ನೇನ್ರಪ್ಪ ಎಲ್ಲರೂ ಹೆಂಗಿದ್ದೀರಿ?
ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ನೋಡಿ ನಮ್ಮಿಬ್ರು ಅವರು ವಾರವಾರ್ಗಿತೀರು ನಮ್ಮ ಅಕ್ಕಂದಿರು ಅಲ್ಲ ಓಸಿ ಜಗಳ ಅಲ್ಲ ಕಂಡ್ರೆ ಓಸಿ ಜಗಳ ಅಲ್ಲ. ನಮ್ಮ ಅತ್ತೆನ ಆಗ್ಲೆಯ ಒಯ್ಸಿತನ ಆಗ್ಲೆಯ ಬೀದಿಗೆ ತಳ್ಬಿಟ್ರು. ನಾವ್ಯಾಕೆ ನೋಡ್ಕೋಬೇಕು ಅಂತು. ಆಗ ನಾನಿದ್ನಲ್ಲ ನಮ್ಮ ಅಮ್ಮನ ಥರನೇ ನೋಡ್ಕೊಳಕ್ಕೆ ಆಯ್ತದೆ ಅಂತ ನಾನು ಇಡ್ಸ್ಕೊಬಂದ್ರೆ ನಾನು ಆಸ್ತಿಗೋಸ್ಕರ ಈ ಅಮ್ಮನ ಇಡ್ಸ್ಕೊಂಡಿನಿ ಅಂತ ಸುಳ್ಳು ಹಬ್ಬಿಸ್ತಾರೆ ಕಣಪ್ಪ. ಇನ್ನೇನು ಮಾಡೋಕ್ಕದದು, ಮಾತು ಕೊಡೋಕ್ಕದ ಅವ್ರು ಏನಾದರೂ ತಿಳ್ಕೊಳ್ಳಿ ನಮಗೇನು, ನಾವೆಮ್ಗೆ ಇಷ್ಟ ಹಂಗೆ ಬದುಕಬೇಕು ಕಣ್ರಪ್ಪ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ನಮಸ್ಕಾರ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಐತೆ ಕಣ್ರಪ್ಪ, ಹಳ್ಳಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ, ಅಲ್ಲಿಗೂ ವಿಸಿಟ್ ಮಾಡಿ ಫಾಲೋ ಮಾಡಿ. ನಿಮಗೆ ಲಿಂಕ್ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ರಪ್ಪ. ನಮಸ್ತೆ.